ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಫಿನಾಲೆ ಶೂಟಿಂಗು ಶುರುವಾಗಿದ ತಕ್ಷಣ ಯಾರು ಯಾವ ಪ್ಲೇಸಲ್ಲಿ ಆಚೆ ಬಂದರು, ಅದ್ರ ಜೊತೆಗೆ ಫಿನಾಲೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಕ್ಲಿಯರ್ ಕಟ್ ಅಪ್ಡೇಟ್ಸು ನಿಮಗೆ ಪ್ರತಿಯೊಂದು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಅಪ್ಡೇಟ್ ಅನ್ನೋದು ಬೇಗ ತಿಳ್ಕೊಳ್ಳುತ್ತೆ. ಜೆನ್ಯೂನ್ ಅಪ್ಡೇಟ್ಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗುರು, ನಿಮ್ಮ ಫೇವ್ರೇಟ್ ಯಾರು ವಿನ್ ಆಗಬೇಕು, ಯಾರು ರನ್ನರ್ ಆಗಬೇಕು, ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟನ್ನು ಬರೀರಿ. ವೋಟಿಂಗ್ ಅನ್ನೋದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಲ್ಲ, ವೋಟಿಂಗು. ಗುರು, ಏನು ಮಾಸ್ ವೋಟಿಂಗ್ ಗುರು. ಬಿಗ್ ಬಾಸ್ ಇತಿಹಾಸದಲ್ಲೇ ಇದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುವಂಥ ವೋಟಿಂಗು. ಎಷ್ಟು ಹೇಳಿದ್ರು ಕಡಿಮೆನೆ. ಸಖತ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಟಾಪ್ 6 ಇದ್ದಾರೆ: ಧನುಷು, ಕಾವ್ಯ, ರಘುವಣ್ಣ, ಅಶ್ವಿನಿ, ಗಿಲ್ಲಿ, ರಕ್ಷಿತಾ. ಈ 6 ಜನಕ್ಕೂ ಕೂಡ ತುಂಬ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. ನಾನು ಬಾಟಮ್ ಅಂತ ಹೇಳಲ್ಲ ಗುರು, 6th ಪ್ಲೇಸಿಂದ ಸ್ಟಾರ್ಟ್ ಮಾಡ್ತೀನಿ. 6th ಮತ್ತು 5th ಪ್ಲೇಸಲ್ಲಿ ಧನುಷು ಮತ್ತು ರಘುವಣ್ಣ ಇಬ್ಬರಿಗೂ ಈಕ್ವಲ್ ವೋಟಿಂಗ್ಸೇ ಬರ್ತಾ ಇದೆ. ಜಸ್ಟ್ ಅವ್ರಿಗೆ ಬರ್ತಾ ಇರ್ತಕ್ಕಂಥ ವೋಟಿಂಗ್ ಅನ್ನೋದು ಬಂದು ಕೇವಲ 4% ಅಷ್ಟೇ ಬರ್ತಾ ಇದೆ. ತುಂಬ ಕಡಿಮೆ ಬರ್ತಾ ಇದೆ. ಇಬ್ಬರಿಗೂ ಫುಲ್ ನಿಲ್ಲಾಗಿದೆ ವೋಟಿಂಗ್ ಅನ್ನೋದು. ಹೆಂಗಿದ್ರು ಕೂಡ ಅಷ್ಟು ಇದಾಗಲ್ಲ ಅಂತ, ವಿನ್ ಆಗೋದಿಲ್ಲ ಅನ್ನೋ ಇದು ಹೋಪನ್ನು ಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ವೋಟಿಂಗ್ ಅನ್ನೋದು ಸ್ವಲ್ಪ ನಿಲ್ಲಾಗಿದೆ ಅವ್ರಿಗೆ. ಅದಾದಮೇಲೆ 4th ಪ್ಲೇಸಲ್ಲಿ ಬಂದು ಕಾವ್ಯ ಇದ್ದಾರೆ. ಕಾವ್ಯ ಅವ್ರಿಗೆ ಚೆನ್ನಾಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. 8% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 4th ಪ್ಲೇಸಲ್ಲಿ ಕಾವ್ಯ ಇದ್ದಾರೆ. ಈ 3 ಜನ ವೋಟಿಂಗ್ ಪ್ರಕಾರ ನೋಡಿದ್ರೆ ಈ 3 ಜನ 6th, 5th, 4th ಇಲ್ಲಿ 3 ಜನ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಇನ್ನು ಟಾಪಲ್ಲಿ ಬಂದಾಗ ಟಾಪಲ್ಲಿ ಯಾರವರೇ ಅಂತ ಮಾತಾಡ್ಕೋಬಾರ್ದು, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಮಾತಾಡ್ಕೋಬೇಕು. ಗುರು, ಗಿಲ್ಲಿ ಕ್ರೇಜ್ ಏನಿದೆ ಗುರು, ನಿಜವಾಗ್ಲೂ ಪ್ರತಿಯೊಬ್ಬರು ಬಾಯಲ್ಲಿ ನೋಡಿದ್ರು, ಯಾರ ಬಾಯಲ್ಲಿ ನೋಡಿದ್ರು ಕೂಡ ಗಿಲ್ಲಿ 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 ಗಿಲ್ಲಿ. ಆನೆಸ್ಟಾಗಿ ನಾನು ಹೇಳ್ತೀನಿ, ನಮ್ಮ ಮನೆ ಪಕ್ಕ ಒಂದು ತಾತ ಇದ್ದಾನೆ ಗುರು. ಬಿಗ್ ಬಾಸ್ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ. ಬಿಗ್ ಬಾಸು ಒಂದು ದಿನ ಕೂಡ ನೋಡಿಲ್ಲ. ಬಟ್ ಆದರೆ ನೆನ್ನೆ ಮೊಬೈಲ್ ತಗೊಬಂದಿದ್ದಾನೆ ನನ್ನ ಹತ್ರ. ನಮ್ಮವನು ಬಿಗ್ ಬಾಸಲ್ಲಿ ಇದ್ದಾನಂತೆ, ನಮ್ಮವ್ನು ಗೆಲ್ಬೇಕಪ್ಪ, ಓಟ್ ಹಾಕು. ಅವ್ನಿಗೆ ಹೆಂಗೆ ಓಟ್ ಹಾಕೋದು ನನಗೆ ಗೊತ್ತಿಲ್ಲ, ಎಲ್ಲ ನಮ್ಮವ್ರು ಹಾಕ್ತವ್ರೆ, ನಮ್ಮವ್ನು ಗೆಲ್ಲಬೇಕು, ಓಟ್ ಹಾಕು ಅಂತ ಬಂದಿದ್ದಾನೆ. ಏನು ಗುರು ಈ ಕ್ರೇಜು, ಗಿಲ್ಲಿ 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 ಗಿಲ್ಲಿ. ನಿಜವಾಗ್ಲೂ ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಗುರು. ಗಿಲ್ಲಿಗೆ ಬೀಳ್ತಾ ಇರೋ ವೋಟಿಂಗು, ಆ ಗಿಲ್ಲಿಗಿರೋ ಕ್ರೇಜು, ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡು. 54%, 54% ಧೂಳ್ ಧಮಾಕ ವೋಟಿಂಗ್ ಅಂತ ಹೇಳ್ಬೋದು. ರೆಕಾರ್ಡ್ ವೋಟಿಂಗ್ ಅನ್ನೋದು ಗಿಲ್ಲಿಗೆ ಬೀಳ್ತಾ ಇದೆ. 2nd ಪ್ಲೇಸ್ ಅಂತ ಬಂದಾಗ ಅಗೈನ್ ನಮ್ಮ ಟಗರು ಪುಟ್ಟಿ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಅವ್ರಿಗೂ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 20% ರಕ್ಷಿತಾ ಅವ್ರಿಗೆ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 3rd ಪ್ಲೇಸ್ ಅಂತ ಬಂದಾಗ ನಮ್ಮ ಅಶ್ವಿನಿ ಗೌಡ ಅವರಿದ್ದಾರೆ. ಅವ್ರಿಗೂ ಕೂಡ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ವೋಟಿಂಗ್ ಅನ್ನೋದು ತುಂಬ ಯೂಸ್ ಆಗಿದೆ ಗುರು. ಈಗ ಬರ್ತಾ ಪ್ಲೇಸಸ್ ಅನ್ನೋದು ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಯಾರ್ಯಾರು ಯಾವ ಪ್ಲೇಸ್ ವೋಟಿಂಗ್ ಪ್ರಕಾರ ಮಾಡೋದಾದ್ರೆ ಏನು ಹತ್ರ ಯಾರೂ ಇಲ್ಲ, ಕ್ಲಿಯರ್ ಕಟ್ ಡಿಫ್ರೆನ್ಸ್ ಇದೆ. ವೋಟಿಂಗ್ ಪ್ರಕಾರ ಹೋದ್ರೆ ಆಲ್ಮೋಸ್ಟ್ ಟಾಪ್ 3 ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಇವರೇ ಇರ್ತಾರೆ ಅಂತ ನನ್ನ ಒಪಿನಿಯನ್ ಕೂಡ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಮರೀದೆ ಒಂದು ಕಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.